ನಗರದ ಬಾಪೂಜಿ ಆಸ್ಪತ್ರೆಯಲ್ಲಿ ಬಡ ಜನರಿಗೆ ಉನ್ನತ ಚಿಕಿತ್ಸೆ ನೀಡುವ ಉದ್ದೇಶದಿಂದ ಅತ್ಯಾಧುನಿಕ ಸೂಪರ್ ಸ್ಪೆಷಾಲಿಟಿ ವಿಭಾಗವನ್ನು ಪ್ರಾರಂಭಿಸಲಾಗಿದೆ ಎಂದು ಆಸ್ಪತ್ರೆಯ ವೈದ್ಯಕೀಯ ನಿರ್ದೇಶಕ ಡಿಎಸ್ ಕುಮಾರ್ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಬಾಪೂಜಿ ಆಸ್ಪತ್ರೆಯಲ್ಲಿ ಈ ಹಿಂದೆ ಸೂಪರ್ ಸ್ಪೆಷಾಲಿಟಿ ಸೇವೆಗಳ ಲಭ್ಯವಿಲ್ಲದ ಕಾರಣ ಸಾರ್ವಜನಿಕರು ಚಿಕಿತ್ಸೆಗಾಗಿ ಬೇರೆ ನಗರಗಳಿಗೆ ಅಲೆಯಬೇಕಿತ್ತು. ಇದನ್ನು ಮನಗಂಡು ಶಾಸಕರು ಹಾಗೂ ಬಾಪೂಜಿ ಆಸ್ಪತ್ರೆಯ ಗೌರವ ಕಾರ್ಯದರ್ಶಿ ಎಸ್ಎಸ್ ಮಲ್ಲಿಕಾರ್ಜುನ್ ಮತ್ತು ಸಂಸದರಾದ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಅವರ ಮಾರ್ಗದರ್ಶನದಲ್ಲಿ ಈ ಹೊಸ ವಿಭಾಗವನ್ನು ಆರಂಭಿಸಲಾಗಿದೆ ಎಂದರು. ಈ ವಿಭಾಗವು ಅತ್ಯಾಧುನಿಕ ವೈದ್ಯಕೀಯ ಉಪಕರಣಗಳು, ಸುಸಜ್ಜಿತ ಮೂಲಸೌಕರ್ಯ ಹಾಗೂ ಅನುಭವಿ ತಜ್ಞ ವೈದ್ಯರೊಂದಿಗೆ ಕಾರ್ಯನಿರ್ವಹಿಸಲಿದ್ದು, ರೋಗಿಗಳಿಗೆ ಒಂದೇ ಸೂರಿನಡಿ ಉನ್ನತ ಮಟ್ಟದ ಚಿಕಿತ್ಸೆ ದೊರೆಯಲಿದೆ. ಇದರಿಂದ ಸಾರ್ವಜನಿಕರು ಹೆಚ್ಚಿನ ಚಿಕಿತ್ಸೆಗಾಗಿ ದೂರದ ಊರುಗಳಿಗೆ ಅಲೆಯುವುದು ತಪ್ಪಲಿದೆ ಎಂದರು. ಸುದ್ದಿಗೋಷ್ಠಿಯಲ್ಲಿ ಡಾಕ್ಟರ್ ಶುಕ್ಲಾ ಶೆಟ್ಟಿ ಉಪಸ್ಥಿತರಿದ್ದರು. ಮಧ್ಯಭಾಗದಲ್ಲಿರುವ ಬಾಪೂಜಿ ಆಸ್ಪತ್ರೆಯಲ್ಲಿ ಅನೇಕ ಉತ್ಕೃಷ್ಟ ಚಿಕಿತ್ಸೆಯ ಪೇಷಂಟ್ಗಳು ಬಂದ್ಬಿಟ್ಟು ಆ ಚಿಕಿತ್ಸೆ ಲಭ್ಯವಿಲ್ಲದಲೇ ಇದ್ದದಕ್ಕೆ ನಮ್ಮ ಆಸ್ಪತ್ರೆಯಿಂದ ಬೇರೆ ಆಸ್ಪತ್ರೆಗೆ ಹೋಗ್ತಿದ್ರು. ಇದನ್ನು ನಮ್ಮ ಮ್ಯಾನೇಜ್ಮೆಂಟ್, ನಮ್ಮ ಸಂಸ್ಥೆಯ ಗೌರವ ಕಾರ್ಯದರ್ಶಿಯಾದ ಶ್ರೀ ಮಲ್ಲಿಕಾರ್ಜುನ್ ಸರ್ ಮತ್ತು ನಮ್ಮ ಜಂಟಿ ಕಾರ್ಯದರ್ಶಿಯಾದ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಅವರ ಗಮನಕ್ಕೆ ತಂದಾಗ ನಮ್ಮ ಆಸ್ಪತ್ರೆಯಿಂದ ಬೇರೆ ಕಡೆ ಪೇಷಂಟ್ಗಳು ಹೋಗಬಾರ್ದು ಅಂತ ಅವರ ಒಂದು ಡಿಸಿಷನ್ ತೊಗೊಂಡ್ಮೇಲೆ ಅವರ ಮಾರ್ಗದರ್ಶನದಲ್ಲಿಯೇ ನಮ್ಮ ಆಸ್ಪತ್ರೆಯಲ್ಲೇ ಉತ್ಕೃಷ್ಟ ಚಿಕಿತ್ಸಾ ವಿಭಾಗವನ್ನು ಹಂತವಾಗಿ ನಾವು ಪ್ರಾರಂಭ ಮಾಡಿದೆವು. ಮೊದಲಿಗೆ ನೆಫ್ರಾಲಜಿ ಮತ್ತು ಯೂರಾಲಜಿ ಇತ್ತು. ಅದಾದಮೇಲೆ ಗ್ಯಾಸ್ಟ್ರೋ ಎಂಟ್ರಾಲಜಿ ಬಂತು. ಗ್ಯಾಸ್ಟ್ರೋ ಎಂಟ್ರಾಲಜಿ ಆದಮೇಲೆ ನ್ಯೂರೋಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ರೊಮಟಾಲಜಿ, ಎಂಡೋಕ್ರೈನಾಲಜಿ, ಆಮೇಲೆ ಈಗ ನ್ಯೂರಾಲಜಿಸ್ಟು. ಈ ರೀತಿಯಾಗಿ ಎಲ್ಲ ಉತ್ಕೃಷ್ಟ ಚಿಕಿತ್ಸೆಯ ತಜ್ಞರು ನಮ್ಮ ಆಸ್ಪತ್ರೆಯಲ್ಲಿ ಈಗ ಸೇವೆ ಮಾಡ್ತಿದ್ದಾರೆ. ಇದನ್ನು ಆಸ್ಪತ್ರೆಯ ಕೈಗೆಟುಕುವ ದರದಲ್ಲಿ ಸಾರ್ವಜನಿಕರಿಗೆ ಚಿಕಿತ್ಸಾ ವಿಧಾನವನ್ನು ಮಾಡ್ತಾ ಇದೆ. ಇದನ್ನು ದಾವಣಗೆರೆಯ ಸಮಸ್ತ ಜನರು ಇದನ್ನು ಉಪಯೋಗಿಸ್ಕೊಳ್ಳಬೇಕೆಂದ್ಬಿಟ್ಟು ಆಡಳಿತ ಮಂಡಳಿಯ ಪರವಾಗಿ ನಾನು ಇವತ್ತು ಪತ್ರಿಕಾ ಪ್ರಕಟಣೆ ಮತ್ತು ಪತ್ರಿಕಾ ಮಿತ್ರರಿಗೆ ವಿಷಯ ತಿಳಿಸ್ತಿದ್ದೇವೆ. ಮಧ್ಯಭಾಗದಲ್ಲಿರುವ ಬಾಪೂಜಿ ಆಸ್ಪತ್ರೆಯಲ್ಲಿ ಅನೇಕ ಉತ್ಕೃಷ್ಟ ಚಿಕಿತ್ಸೆಯ ಪೇಷಂಟ್ಗಳು ಬಂದ್ಬಿಟ್ಟು ಆ ಚಿಕಿತ್ಸೆ ಲಭ್ಯವಿಲ್ಲದಲೇ ಇದ್ದದಕ್ಕೆ ನಮ್ಮ ಆಸ್ಪತ್ರೆಯಿಂದ ಬೇರೆ ಆಸ್ಪತ್ರೆಗೆ ಹೋಗ್ತಿದ್ರು. ಇದನ್ನು ನಮ್ಮ ಮ್ಯಾನೇಜ್ಮೆಂಟ್, ನಮ್ಮ ಸಂಸ್ಥೆಯ ಗೌರವ ಕಾರ್ಯದರ್ಶಿಯಾದ ಶ್ರೀ ಮಲ್ಲಿಕಾರ್ಜುನ್ ಸರ್ ಮತ್ತು ನಮ್ಮ ಜಂಟಿ ಕಾರ್ಯದರ್ಶಿಯಾದ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಅವರ ಗಮನಕ್ಕೆ ತಂದಾಗ ನಮ್ಮ ಆಸ್ಪತ್ರೆಯಿಂದ ಬೇರೆ ಕಡೆ ಪೇಷಂಟ್ಗಳು ಹೋಗಬಾರ್ದು ಅಂತ ಅವರ ಒಂದು ಡಿಸಿಷನ್ ತೊಗೊಂಡ್ಮೇಲೆ ಅವರ ಮಾರ್ಗದರ್ಶನದಲ್ಲಿಯೇ ನಮ್ಮ ಆಸ್ಪತ್ರೆಯಲ್ಲೇ ಉತ್ಕೃಷ್ಟ ಚಿಕಿತ್ಸಾ ವಿಭಾಗವನ್ನು ಹಂತವಾಗಿ ನಾವು ಪ್ರಾರಂಭ ಮಾಡಿದೆವು. ಮೊದಲಿಗೆ ನೆಫ್ರಾಲಜಿ ಮತ್ತು ಯೂರಾಲಜಿ ಇತ್ತು. ಅದಾದಮೇಲೆ ಗ್ಯಾಸ್ಟ್ರೋ ಎಂಟ್ರಾಲಜಿ ಬಂತು. ಗ್ಯಾಸ್ಟ್ರೋ ಎಂಟ್ರಾಲಜಿ ಆದಮೇಲೆ ನ್ಯೂರೋಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ರೊಮಟಾಲಜಿ, ಎಂಡೋಕ್ರೈನಾಲಜಿ, ಆಮೇಲೆ ಈಗ ನ್ಯೂರಾಲಜಿಸ್ಟು. ಈ ರೀತಿಯಾಗಿ ಎಲ್ಲ ಉತ್ಕೃಷ್ಟ ಚಿಕಿತ್ಸೆಯ ತಜ್ಞರು ನಮ್ಮ ಆಸ್ಪತ್ರೆಯಲ್ಲಿ ಈಗ ಸೇವೆ ಮಾಡ್ತಿದ್ದಾರೆ. ಇದನ್ನು ಆಸ್ಪತ್ರೆಯ ಕೈಗೆಟುಕುವ ದರದಲ್ಲಿ ಸಾರ್ವಜನಿಕರಿಗೆ ಚಿಕಿತ್ಸಾ ವಿಧಾನವನ್ನು ಮಾಡ್ತಾ ಇದೆ. ಇದನ್ನು ದಾವಣಗೆರೆಯ ಸಮಸ್ತ ಜನರು ಇದನ್ನು ಉಪಯೋಗಿಸ್ಕೊಳ್ಳಬೇಕೆಂದ್ಬಿಟ್ಟು ಆಡಳಿತ ಮಂಡಳಿಯ ಪರವಾಗಿ ನಾನು ಇವತ್ತು ಪತ್ರಿಕಾ ಪ್ರಕಟಣೆ ಮತ್ತು ಪತ್ರಿಕಾ ಮಿತ್ರರಿಗೆ ವಿಷಯ ತಿಳಿಸ್ತಿದ್ದೇವೆ.